ಈ ತವ್ರ ಮನಿದೊಂದು ಸಂಬಂಧ ಇರುತ್ತಲ್ಲ, ಅದು ಒಂಥರ ವಿಶೇಷವಾದ ಸಂಬಂಧ. ಓಕೆ, ಸೊ ಅದ್ರ ಬಗ್ಗೆ ಏನಾದರೂ ಹಾಡುಗಳಿದೆಯಾ ನಿಮ್ಮ ಹತ್ರ? ತಾಯಿ ಸತ್ತ ಮೇಲೆ ತವರಿಗೆ ಅಂದು ಹೋಗಬಾರದವ್ವ, ನಾಯಿಗಿಂತ ಕಡಿಯಾಗಿ ಹೋಯಿತೋ ಎನ್ನ ಬಾಳ ಜೀವ. ಇವ್ರ ಹಿಂದಿನವ್ರು ಚಲ್ಲಂಪಲ್ಗೆ ಅಂತ. ಹಿಂದಿನವ್ರು ನೀರು ತೋತಾರಲ್ರಿ, ಅವ್ರು ಚಾಲೋ ಪಲ್ಗೆ, ಮುಂದಿನವ್ರು ಹೊಲಗೆ ಹೊಲಗೆ ಅಂತಾರ, ಇವ್ರು ಚಾಲೋ ಪಲ್ಗೆ ಅಂತ ಆ ಸರ್ಗ ಚೆಲ್ಲಿ ಬರ್ತಾರ್ರಿ. ತೋಟದಾಗ ಇರುವುದು ಬೆಟ್ಟಾಗಿ ಬೆಳೆಯುವುದು, ತೋಟದಾಗ ಇರುವುದು ಬೆಟ್ಟಾಗಿ ಬೆಳೆಯುವುದು, ಹೂ ಬಳ್ಳಿ ಶಾರದಾಗ ಗೆದ್ದು ಬಂದೆ ಬಳ್ಳೊಳ್ಳಿ ನಿನ್ನ ಬಿಟ್ಟುಂಡ ಸಹಿಸಲಾರೆ. ಒಬ್ಬ ಸಾವ್ಕಾರ ಇರ್ತಾನ್ರಿ, ಸಾವ್ಕಾರ ಇರೋಣ ಅವನಿಗೆ ಏನದಲ್ಲ ಒಂದು ಕುದುರೆ ತೊಗೋಬೇಕಂತ ಆಸೆ ರೀ ಅವನಿಗೆ. ಕುದುರೆ ಮೇಲೆ ಕುಂತು ಓಡಾಡ್ಬೇಕಂತೇಳಿ ಈಗ ದುಡ್ಡು ಕೊಟ್ಟು ಅವ ಏನು ಮಾಡ್ತಾನೆ, ಸಾಲ ತೊಗೋತಾನ್ರಿ. ಸಾಲ ತೊಗೊಂಡು ಒಂದು ಕುದುರೆ ತೊಗೋತಾನ್ರಿ. ಕುದುರೆ ತೊಗೊಂಡು ಆ ಕುದುರೆ ಮೇಲೆ ಕುಂತು ಓಡಾಡ್ಬೇಕಂತಾನ್ರಿ. ಅದು ಕುದುರೆ ಅವನಿಗೆ ಕೂಡ ಕೊಡಲ್ರಿ. ಹತ್ತೇನಂದರೆತ್ತೆತ್ತರ ಮಾಡುತ್ತೈತಿ ಸಂಬೋ ಕುದರಿ ಅಲ್ಲೋ ಯಪ್ಪ ಇದು ವೈರಿ. ಹತ್ತೇನಂದರೆತ್ತೆತ್ತರ ಮಾಡುತ್ತೈತಿ ಸಂಬೋ ಕುದರಿ ಅಲ್ಲೋ ಯಪ್ಪ ಇದು ವೈರಿ. ಈ ತವ್ರ ಮನಿದೊಂದು ಸಂಬಂಧ ಇರುತ್ತಲ್ಲ, ಅದು ಒಂಥರ ವಿಶೇಷವಾದ ಸಂಬಂಧ. ಓಕೆ, ಸೊ ಅದ್ರ ಬಗ್ಗೆ ಏನಾದರೂ ಹಾಡುಗಳಿದೆಯಾ ನಿಮ್ಮ ಹತ್ರ? ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ಇದು ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ಫೇಮಸ್. ಹಾ ರೀ. ಅಂದ್ರೆ ಈಗ ತಾಯಿ ಸತ್ತ ಮೇಲೆ ತವ್ರ ಮನೆಗೆ ಹೋಗ್ಲಕ್ಕ ಅಲ್ಲಿ ಅಣ್ಣನ ಹೆಂಡತಿ ಇರ್ತಾರಲ್ರಿ. ಅಣ್ಣ ನಮ್ಮವ್ರಿದ್ರ ಅಣ್ಣನ ಹೆಂಡತಿ ಅಂತ ಅವಾಗ ಮೊದಲಿತ್ರಿ, ಇವಾಗ ಏನು ಹಂಗಿಲ್ಲ. ಅವಾಗಿತ್ತಂತೇಳಿರಿ ಹಂಗ ಅದ್ರ ಮೇಲಿಂದ ಇದು ಹಾಡಂತೆ. ನಾವು ಚಿಕ್ಕವರಿದ್ದಾಗ ಮೇಡಮ್, ನಮ್ಮ ಬೀದರಲ್ಲಿ ನಾನು ಅದೇ ಹೇಳಿದ್ನಲ್ಲ, ಅಲ್ಲಿ ಶುಗರ್ ಫ್ಯಾಕ್ಟ್ರಿನಲ್ಲಿ ಗಣೇಶನ ಹಬ್ಬ ಮಾಡ್ತಿದ್ವಿಲ್ಲ. ಆ ಗಣೇಶನ ಹಬ್ಬದಲ್ಲಿ ಇವರು ನಮ್ಮ ಗುರುರಾಜ್ ಹೊಸಕೋಟೆ ಇವರೆಲ್ಲ ಬರ್ತಿದ್ರು. ಅವಾಗ ಈ ಹಾಡುಗಳೆಲ್ಲ ಹಾಡಿದ್ದು ನೆನಪಿದೆ ನನಗೆ. ಎಸ್ ಮೇಡಮ್. ಇದು ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರವ, ಅದು ಜಾನಪದ ಐತ್ರಿ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡಿಯಾಗಿ ಹೋಯಿತೋ ಎನ್ನ ಬಾಳ ಜೀವ. ಬಾಳ ಮಕ್ಕಳ ಬಡತನ ಸಂಸಾರ ನನ್ನ ನಸಿಬದಾಗ, ಬರದು ಕಳವೆನ ಬ್ರಹ್ಮದೇವರು ಕರುಣೆ ಇಲ್ಲ ಶಿವಾಗ. ಬರದು ಕಳವೆನ ಬ್ರಹ್ಮದೇವರು ಕರುಣೆ ಇಲ್ಲ ಶಿವಾಗ. ಪಂಚಮಿ ಹಬ್ಬದ ಹಂಚಿಕೆ ಹೂಡಿ ಹೊರಟು ನಿಂತೆನವ್ವ, ಪಂಚಮಿ ಹಬ್ಬದ ಹಂಚಿಕೆ ಹೂಡಿ ಹೊರಟು ನಿಂತೆನವ್ವ. ಮುಂಚಿತವಾಗಿ ಹೇಳಿ ಕಳವಿದರ ಅಣ್ಣ ಬರಲಿಲ್ಲವ್ವ, ಮುಂಚಿತವಾಗಿ ಹೇಳಿ ಕಳವಿದರ ಅಣ್ಣ ಬರಲಿಲ್ಲವ್ವ. ನಿತ್ಯ ಕಾಲದಲ್ಲಿ ಅತ್ತೆಯ ಕೊಡುವ ಕಾಟಕ ಬೇಸತ್ತು, ನಿತ್ಯ ಕಾಲದಲ್ಲಿ ಅತ್ತೆಯ ಕೊಡುವ ಕಾಟಕ ಬೇಸತ್ತು. ಹತ್ತೆಟ ದಿನದ ಹೊತ್ತಗಳಿಯಲು ತವರಿನ ನೆನಪಾತು, ಹತ್ತೆಟ ದಿನದ ಹೊತ್ತಗಳಿಯಲು ತವರಿನ ನೆನಪಾತು. ಬಗಲಾಗೊಂದು ಹೆಗಲ ಮ್ಯಾಲೊಂದು ಕೂಸಿನ ಎತ್ತಿಕೊಂಡು, ಬಗಲಾಗೊಂದು ಹೆಗಲ ಮ್ಯಾಲೊಂದು ಕೂಸಿನ ಎತ್ತಿಕೊಂಡು. ಬಗೆ ಬಗೆ ಕಷ್ಟ ಸಹಿಸುತ್ತ ಹೊಂಟಳ ತವರಿಗೆ ನಡಕೊಂಡು, ಬಗೆ ಬಗೆ ಕಷ್ಟ ಸಹಿಸುತ್ತ ಹೊಂಟಳ ತವರಿಗೆ ನಡಕೊಂಡು. ನೀರ ಬೇಡುತ್ತವ ಬಿಸಲಿನ ತಾಪಿಗೆ ಮಕ್ಕಳ ಚಡಪಡಿಸಿ, ನೀರ ಬೇಡುತ್ತವ ಬಿಸಲಿನ ತಾಪಿಗೆ ಮಕ್ಕಳ ಚಡಪಡಿಸಿ. ನೀರ ಸಿಗಾಣಿಲ ಹಲಬೂತಾವೋ ಎಷ್ಟವ ಕಸವಿಸಿ, ನೀರ ಸಿಗಾಣಿಲ ಹಲಬೂತಾವೋ ಎಷ್ಟವ ಕಸಬಿಸಿ. ತಾಯಿ ಇಲ್ಲದ ತವರ ಊರಿಗೆ ಬರುಬಾರದೀತ,
ತಾಯಿ ಇಲ್ಲದ ತವರ ಊರಿಗೆ ಬರುಬಾರದಿತ್ತ ಮರೆಯದೆ ಕಳಕೊಂಡು ಬಾಳ್ವದಕ್ಕಿಂತ ಮರುಣವೇ ಮೇಲಂದೆ ಮರೆಯದೆ ಕಳಕೊಂಡು ಬಾಳ್ವದಕ್ಕಿಂತ ಮರುಣವೇ ಮೇಲಂದೆ ಮಕ್ಕಳಿ ಕಟ್ಟಿಕೊಂಡು ಬಿಕಿ ಬಿಕಿ ಅಳುತ್ತಾ ಕೆರೆಯ ದಂಡಿಗೋದೆ ಮಕ್ಕಳಿ ಕಟ್ಟಿಕೊಂಡು ಬಿಕಿ ಬಿಕಿ ಅಳುತ್ತಾ ಕೆರೆಯ ದಂಡಿಗೋದೆ ದುಃಖದ ಕೆರೆಯ ಮುಣಗುವ ಹೊತ್ತಿಗೆ ಗುರು ಬಂದನ ಮುಂದೆ ದುಃಖದ ಕೆರೆಯ ಮುಳುಗುವ ಹೊತ್ತಿಗೆ ಗುರು ಬಂದರ ಮುಂದೆ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕಡೆಯಾಗಿ ಹೋಯಿತು ಎನ್ನ ಬಾಳ ಜೀವ ನಾಯಿಗಿಂತ ಕಡೆಯಾಗಿ ಹೋಯಿತು ಎನ್ನ ಬಾಳ ಜೀವ. ಎಸ್. ಸೊ ಇದು ಆಗಿನ ಕಾಲದ ತವರು ಮನೆ, ಆಗಿನ ಕಾಲದ ಸ್ಥಿತಿಗತಿ, ಬಡತನ. ಓಕೆ, ಅಲ್ಲಿ ಅಣ್ಣ ಒಳ್ಳೆಯವನೇ ಆದ್ರೆ ಅಣ್ಣನ ಹೆಂಡತಿ ಒಳ್ಳೆ ಇಲ್ಲದೆ ಇರಬಹುದು. ಸೊ ಅದ್ರ ಜೊತೆಗೆ ನೋಡಿ ಇಲ್ಲಿ ಒಂದು ಬಹಳ ಚೆನ್ನಾಗಿದೆ, ನಂಗೆ ಇಷ್ಟ ಆಗಿರೋದು ಲಾಸ್ಟಿಗೆ ನೋಡ್ರಿ, ಮಕ್ಕಳನ್ನ ಕಟ್ಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ ಕೆರೆಯ ದಂಡಿಗೆ ಹೋದೆ. ಅಂದ್ರೆ ಆಲ್ಮೋಸ್ಟ್ ನಾನ್ ಸಾಯ್ಬೇಕನ್ನೋ ಥರದ್ ಬಂದ್ಬಿಡುತ್ತೆ. ಸಾಯ್ಲಿಕ್ಕೆ ಹೋತಾಳ್ರಿ. ಅದೇ ದುಃಖದ ಕೆರೆಯ ಮುಳುಗುವ ಹೊತ್ತಿಗೆ, ಅಂದ್ರೆ ಕೆರೆನ ಅದ್ ಹೆಂಗೆ ಅಂದ್ರೆ ದುಃಖನೂ ಒಂದು ಅಂದ್ರೆ ದುಃಖದ ಕೆರೆ ಮುಳುಗುವ ಹೊತ್ತಿಗೆ ಗುರು ಬಂದನು ಮುಂದೆ. ಅಂದ್ರೆ ಈಗ ಮಕ್ಕಳಿಗೆ ತಗೊಂಡು ಈಗ ಮುಣಗರಿ ಈಗ ಆಯ್ತು, ನನಗೆ ಯಾರು ಇಲ್ಲಲ್ಲ, ಈಗ ಒಟ್ಟು ನಂದು ಏನಾರ ಸುಮ್ಮನೆ ಯಾವ್ದಕ್ಕನ್ನ ಸತ್ತು ಹೋದ್ರೆ ನಡೀತದಲ್ಲ ಅಂತ ಮುಳುಗೋ ಹೊತ್ತಿಗೆ ನೀ ಯಾಕಿದ್ ಮಾಡ್ತಿ ಅಂತ ಅವಾಗೇನ ದೇವ್ರ ಪ್ರತ್ಯಕ್ಷ ಅಂದ್ರೆ ಗುರು ಅಂದ್ರೆ ದೇವ್ರೇ ರೀ. ಗುರು ದೇವ್ರು ಯಾರೋ ಒಬ್ಬ ಒಟ್ಟಿನಲ್ಲಿ ಹಂಗ್ ಮಾಡಕ್ ಹೋಗ್ಬೇಡ ಅಂತ ಹೇಳೋ ಅಂತ ಒಬ್ಬ ವ್ಯಕ್ತಿ ಬರ್ತಾರಂತೇಳಿ. ಹಾ ರೀ, ಹಂಗ್ರಿ. ಸೊ ಹಂಗೆ ನಮ್ಮ ಜನಪದರು ಎಷ್ಟೊಂದು ಅದ್ಭುತವಾಗಿ ಹಾಡುಗಳನ್ನ ಬರೆದಿದ್ದಾರೆ. ಆದ್ರೆ ಯಾರು ಬರೆದಿದ್ದಾರೆ ಅಂತ ಗೊತ್ತಿಲ್ಲ. ಜನಪದರು ಅಂದ್ರೆ ಅಷ್ಟೇ ನಾವು ಅಷ್ಟೇ ರೀ, ಅವ್ರದ್ದು ಹಿನ್ನಲ್ಲೇ ಅದು ಯಾರ್ದೇನೋ ಒಂದೊಂದು ಅವರಿ, ಅವ್ರು ಯಾರು ಬರ್ತಾರ ಅಂತೇಳಿ ಒಂದೊಂದು ಒಳಗ ಅವರಿ. ಹ್ಞೂ ರೀ. ಮತ್ತೆ ಉಳ್ಕಿದಿರೋದು ಹಿಂಗೆ ಜಾನಪದವ್ರು ಹಿಂಗೆ ಒಬ್ರೊಬ್ರ ಬಾಯಲ್ಲಿ ಹಿಂಗೆ ಬಂದು ಅದು ಹಾಡಿವು. ಹ್ಞೂ ರೀ. ಸೊ ಹಂಗೆ ಬೆಳ್ಳುಳ್ಳಿ ಅಂತ ಇದೆ, ಏನಿದೆ ಅದ್ರ ಬಗ್ಗೆ ಇದೆ ಇದು? ಅಂದ್ರೆ ಈಗ ಒಂದು ಹೊಲ ಅಂದ್ರೆ ಬೆಟ್ಟ ಹೊಲ ರೀ, ಅಂದ್ರೆ ಬೆಟ್ಟ ಅಂತ ಅಂದ್ರಿ. ಈಗ ಹೊಲದಾಗ ನಾವು ಬೆಳ್ಳುಳ್ಳಿ ಹಾಕ್ತೇವಲ್ರಿ, ಬೆಳ್ಳುಳ್ಳಿ ಅಂದ್ರೆ ಬೆಳ್ಳುಳ್ಳಿ ಊರ್ತೇವೆ ಅಂತೇಳಿ ಒಂದೊಂದು ಬೆಳ್ಳುಳ್ಳಿ ತೊಗೊಂಡು ಊರ್ತೇವ್ರಿ. ಅದು ಇಷ್ಟು ದೊಡ್ಡದಾಯ್ತದಲ್ಲ, ಇಷ್ಟು ದೊಡ್ಡದಾಯ್ತದ, ಅದ್ರ ಮೇಲಿಂದ ಇದು ಹಾಡು ಅಂತೇಳಿ ಅಂದ್ರೆ ಅದು ಬೆಳ್ಳುಳ್ಳಿ ತಂದು ಮನೆಗೆ ತಂದ ಮೇಲೆ ಎದೆದಕ್ಕೆ ಮಾಡ್ತೇವೆ ಅದು. ಈಗ ಪಲ್ಯಕ್ಕೆ ಪುಂಡಿ ಪಲ್ಯಕ್ಕೆ ಹಾಕ್ತೇವ್ರಿ, ಅಗಸಿ ಹಿಂಡಿಗೆ ಹಾಕ್ತೇವ್ರಿ, ಮಜ್ಜಿಗೆ ಅಂಬರಿಗೆ ಹಾಕ್ತೇವ್ರಿ, ಅದು ಕುಟ್ಟಿ ಜಜ್ಜಿ. ಆಮೇಲೆ ಯಾರಿಗೆ ಇಷ್ಟ ಆಯ್ತದ ಯಾರಿಗೆ ಇಷ್ಟ ಆಗಲ್ರಿ. ಬೆಳ್ಳುಳ್ಳಿ ಇಷ್ಟ ಆಗದೆ ಯಾರು ನಾನಂತೂ ನೋಡಿಲ್ಲಲ್ರಿ. ಬೆಳ್ಳುಳ್ಳಿಯಿಂದ ನಮಗೆ ಜೀವನನೇ ಇಲ್ಲ. ಸೊ ಬೆಳ್ಳುಳ್ಳಿ ಬಗ್ಗೆ ಒಂದು ಹಾಡು. ಹಾ ರೀ, ಬೆಳ್ಳುಳ್ಳಿ. ತೋಟದಾಗ ಇರುವುದು ಬೆಟ್ಟಾಗಿ ಬೆಳೆಯುವುದು, ತೋಟದಾಗ ಇರುವುದು ಬೆಟ್ಟಾಗಿ ಬೆಳೆಯುವುದು, ಹೂ ಬಳ್ಳಿ ಶಾರದಾಗ ಗೆದ್ದು ಬಂದೆ ಬೆಳ್ಳುಳ್ಳಿ ನಿನ್ನ ಬಿಟ್ಟುಂಡ ಸಹಿಸಲಾರೆ, ಹೂ ಬಳ್ಳಿ ಶಾರದಾಗ ಗೆದ್ದು ಬಂದೆ ಬೆಳ್ಳುಳ್ಳಿ ನಿನ್ನ ಬಿಟ್ಟುಂಡ ಸಹಿಸಲಾರೆ. ಅಗಸಿ ಹಿಂಡಿಗೆ ಸೊಗಸಾನಾದೆ ಬೆಳ್ಳುಳ್ಳಿ ಹಿಂಡಿಗೆ ಮೆದುವಾನಾದೆ, ಅಗಸಿ ಹಿಂಡಿಗೆ ಸೊಗಸಾನಾದೆ ಬೆಳ್ಳುಳ್ಳಿ ಹಿಂಡಿಗೆ ಮೆದುವಾನಾದೆ, ಹಾಚನ ಪುಂಡಿ ಪಲ್ಯಕ್ಕೆ ಮೆಚ್ಚಿ ಬಂದೆ ಬೆಳ್ಳುಳ್ಳಿ ನಿನ್ನ ಬಿಟ್ಟುಂಡ ಸಹಿಸಲಾರೆ, ಹಾಚನ ಪುಂಡಿ ಪಲ್ಯಕ್ಕೆ ಮೆಚ್ಚಿ ಬಂದೆ ಬೆಳ್ಳುಳ್ಳಿ ನಿನ್ನ ಬಿಟ್ಟುಂಡ ಸಹಿಸಲಾರೆ. ವಾಡಾದಾರ ಪಲಕನಾದೆ ಜಜ್ಜಿದಾರ ಚಿದಿಯನಾದೆ, ವಾಡಾದಾರ ಪಲಕನಾದೆ ಜಜ್ಜಿದಾರ ಚಿದಿಯನಾದೆ, ಮಜ್ಜಿಗೆ ಆಂಬ್ರಿಗೆ ಒಗ್ಗರಣಾದೆ ಬೆಳ್ಳುಳ್ಳಿ ನಿನ್ನ ಬಿಟ್ಟುಂಡು ಸಹಿಸಲಾರೆ, ಮಜ್ಜಿಗೆ ಆಂಬರಿಗೆ ಒಗ್ಗರಣಾದೆ ಬೆಳ್ಳುಳ್ಳಿ ನಿನ್ನ ಬಿಟ್ಟುಂಡು ಸಹಿಸಲಾರೆ. ಒಕ್ಕಲಿಗೆ ರಣ್ಣಗ ಬೇಕಾದೇನೆ ಹಾರು ರಣ್ಣಗ ಬ್ಯಾಡಾದೇನೆ, ಒಕ್ಕಲಿಗೆ ರಣ್ಣಗ ಬೇಕಾದೇನೆ ಹಾರು ರಣ್ಣಗ ಬ್ಯಾಡಾದೇನೆ, ಹಾರೂರ ಜನರಿಗೆ ವೈರಿನಾದೆ ಬೆಳ್ಳುಳ್ಳಿ ನಿನ್ನ ಬಿಟ್ಟುಂಡು ಸಹಿಸಲಾರೆ, ಹಾರೂರ ಜನರಿಗೆ ವೈರಿನಾದೆ ಬೆಳ್ಳುಳ್ಳಿ ನಿನ್ನ ಬಿಟ್ಟುಂಡು ಸಹಿಸಲಾರೆ, ನಿನ್ನ ಬಿಟ್ಟುಂಡು ಸಹಿಸಲಾರೆ. ಸೂಪರ್. ಸೊ ನಾವು ನಿಮ್ಮ ಬಿಟ್ಟು ಉಂಡು ಸಹಿಸಲ್ಲ ಅಂದ್ರೆ ನಿಂಗೆ ಬಿಟ್ಟು ನಾವು ಬದುಕಕ್ಕಾಗಲ್ಲ ಅಂತ. ಕರೆಕ್ಟ್. ಸೊ ನಮ್ಮ ಕಡೆ ಬೆಳ್ಳುಳ್ಳಿ ಚಟ್ನಿ ಕೂಡ ಮಾಡ್ತೀವಿ.
ಬೆಳ್ಳುಳ್ಳಿ ಚಟ್ನಿ ಖಾರ ಅದಕ್ಕೆ ಉಪ್ಪು ಹಾಕಿ ಬೆಳ್ಳುಳ್ಳಿ ಹಾಕಿ ಅದು ಕುಟ್ಟಿ ಅದು ಹಮೆಸೆ ಅದು ಏನಾರ ಇದು ಆಗ್ಲತ್ತರ ಅದು ಸೈಡಿಗೆ ಇರ್ತೈತೆ ರೀ. ಇರಲೇಬೇಕು. ನಮ್ಮ ಉತ್ತರ ಕರ್ನಾಟಕ ಕಡೆ ಸೈಡ್ಸ್ ಭಾಳ ಬೇಕು ನಮಗೆ ಬೇಕ್ರಿ. ಅಲ್ವಾ? ಚಟ್ನಿ, ಹಿಂಡಿ, ಮೊಸರು, ಉಪ್ಪಿನಕಾಯಿ, ಆಮೇಲೆ ದಂಟು ಏನೋ ಒಂದು ಈ ಥರದ್ದು. ಉಳ್ಳಾಗಡ್ಡಿ ಬೇಕ್ರಿ. ಅದ್ರ ಸರಿ ದಿನ ರೋಜ್ ಉಳ್ಳಾಗಡ್ಡಿ ಇರ್ಬೇಕೆ, ಶೇಂಗಾ ಬೀಜ ಇರ್ಬೇಕೆ, ಮೆಂತಿ ಪಲ್ಯ ಇದ್ದಿದಾಗ ಮೆಂತಿ ಪಲ್ಯ ಅದು ಎಲ್ಲ ಯಾವ್ದು ಏನು ಇದು ಇತ್ತಲ್ರಿ. ಶೇಂಗಾ ಬೀಜನೂ ಇಟ್ಕೋತಾರಲ್ಲ? ಹ್ಞೂ ರೀ. ಅಯ್ಯೋ ಶೇಂಗಾ ಹಿಂಗೆ ಒಡೆದೊಡ್ದು ತಿಂಬದ್ರಿ. ನಮ್ಮ ಬಲ್ಯಾರ ಒಂದು ಮರ ಸುಡೋದ್ರಿ ನಾವು ಅಂದ್ರೆ ಒಂದು ಬುಟ್ಟಿ ಅದಕ್ಕೆ ಸುಟ್ಟಿಟ್ಟೆ ಅಂದ್ರೆ ಆಯ್ತು. ಎಷ್ಟು ಸಲ 3 ಸಲ ಊಟ ಮಾಡಿದಳಿ ಅವು ಸಂಗಟ್ ಬೇಕೇ ರೀ ಅವು. ಈ ಕಡೆ ನಾನು ಮರ್ತು ಬಿಟ್ಟಿದ್ದೀನಿ, ನಾನು ತಿಂದಿದ್ದೀನಿ ಬಟ್ ನಾನು ಮರ್ತು ಬಿಟ್ಟಿದ್ದೀನಿ. ಶೇಂಗಾನ ಅದನ್ನ ಹುರಿದು ಅದ್ರ ಮೇಲಿಂದೆಲ್ಲ ಸಿಪ್ಪೆ ತೆಗೆದು ಅದನ್ನ ಇಡೋದು. ಇಡೋದು ಈಗ ಥರ ಇಲ್ಲಿ ಹೋದ್ರೆ ಹಂಗೆ ಚಪ್ಪಿ ತೆಗಲಾದ್ರೂ ಭೀ ಅವು ಒಂದೊಂದು ಇಷ್ಟು ತೊಗೊಂಡು ಕೊಡ್ಬೇಕ್ರಿ ಅವ್ರಿಗೆ. ಈ ಕಡೆ ಸೈಡಿಗೆ ಈ ಕಡೆ ಕೈ ಈ ಕಡೆ ಊಟ ಮಾಡ್ಕೊತ್ರಿ, ಇದು ಕೈ ಒಡೆದು ತೆಳಗೆ ನೆಲಕ್ಕೆ ರೀ. ಅವಾಗಿನ್ನ ಸಾರ್ಸಿದ ಮನೆ ಇರ್ತಿತ್ತಲ್ರಿ, ಮನೆ ಸಾರ್ಸಿದೆ ಇರ್ತಿತ್ತು ಅಂತ ಹೇಳಿರಿ. ಅದ್ರಾಗ ಡುಣಿಗಿ ಮಣಿ ಹಾಕಿ ನಾವು ಹೊಡ್ಕೊಂಡು ಹಂಗೆ ತಿನ್ನೋದು. ಈ ಕಡೆ ಹೊಡ್ಕೊಂಬದು ಅದೇ ಬೀಜ ತೊಗೊಂಡು ಈ ಕಡೆ ಈ ಕೈಲಿ ತಿಂಬೋದು, ಈ ಕೈಲಿ ಉಣೋದು ದಿನ ರೋಜ್ ಅಂತ ಹೇಳಿರಿ. ಇವಾಗ ಏನು ಕಡಿಮೆ ಆಗ್ಯದ್ರಿ, ಭಾಳ ಕಡಿಮೆ ಆಗಿದೆ ಈಗೆಲ್ಲ. ಅದೇ ಇಲ್ವೇ ಇಲ್ಲ. ನಾವೆಲ್ಲ ಹೊಲ್ದಾಗೆಲ್ಲ ಬೆಳೆಸ್ತೀವ್ರಿ. ಮತ್ತು ನಾವು ಹೊಲ್ದಾಗೆಲ್ಲ ಕೆಲಸ ಅದೆಲ್ಲ ನಾ ಮಾಡಿದ್ವಿ ಅಂತೇಳಿ. ಇದು ಕೃಷಿ ಅಂತಾರಲ್ರಿ ಅದು, ಅದನ್ನು ಕೆಲಸ ಮಾಡಿದ್ರಿ. ಎಲ್ಲ ಇದಕ್ಕೆ ಓದಿ ಹೊಲಿದ್ವಿ ಮತ್ತು ಅದು ಭೀ ಕೆಲಸ. ಹಾಗಾಗಿ ನಮ್ಮ ಹೊಲದಲ್ಲೇ ಎಲ್ಲ ಬೆಳಿತಿದ್ದೇವೆ ರೀ ಶೇಂಗಾ. ಅವು ಏನದಲ್ಲ ನಮ್ಮ ತಿನ್ಲಕ್ಕಂತೆ ಒಂದು ಚೀಲ ಇಟ್ಕೊಂಡೇ ಬಿಡೋದ್ರಿ, ಗೋಣಿ ಚೀಲ ಅದು ಸೈಡಿಗೆ ಅಂತೇಳಿ. ದಿನ ಒಂದು ದಿನ ಭೀ ಇಲ್ದ್ರೆ ನಡೀತಿಲ್ರಿ, ದಿನ ಬೇಕೈತಿ. ಆಮೇಲೆ ಶೇಂಗಾ ಹಿಂಡಿ ನಮ್ಮ ಕಡೆ ಹಿಂಡಿ ಈಗನೂ ರೀ ಇಲ್ಲೆಲ್ಲ ಕೊಡ್ತಾರೆ ಮನೆಯಲ್ರಿ. ಅದು ಹಿಂಡಿ ರೀ, ಅಗಸಿ ಹಿಂಡಿ, ಶೇಂಗಾ ಹಿಂಡಿ, ಪುಟಾಣಿ ಹಿಂಡಿ ಕೊಡ್ತಾರೆ. ಹಿಂಗೆಲ್ಲ ದಿನ ಶೇಂಗಾ ಹಿಂಡಿ, ಚಟ್ನಿ, ಮೊಸರು ಮತ್ತು ರೊಟ್ಟಿ. ಮಸ್ತ್ ಊಟ. ಹಾಂ ರೀ. ಮತ್ತು ಅದಕ್ಕೆ ಎಳಮಸಿದ ಒಂದು ಹಾಡು ಹಾಡ್ತಾರೆ. ಯಾವ್ದು ಹಾಡ್ರಿ? ಅದು ಖಂಡಾಗ ಗೋಧಿ ಬೀಸಿ ಉಂಡಿ ಚಕ್ರವ ಮಾಡಿ. ಇಲ್ಲಿದೆ ನೋಡ್ರಿ. ಇದು ಎದ್ರದ್ದು? ಎಳ್ಳಮಾವಾಸೆ. ಇದು ಎಳಮಸಿ ಹಬ್ಬ ರೀ. ಎಳಮಸಿ ಹೇಳಿ ಮಂದಿಗೆಲ್ಲ ಜನರಿಗೆ ಕರೆದು ಊಟಕ್ಕೆ ಬರ್ರಿ ಅಂತ ಕರಿತೇವ್ರಿ. ಅದು ಹೇಳಿ ನಾ ಮಕ್ಕಳು ಎಳ್ಳಮಾವಾಸೆ ಅಂದ್ರೆ ಈ ಚರ್ಗ ಚೆಲ್ಲೋದು ಅವಾಗ? ಸರ್ಗ ಚೆಲ್ಲೋದ್ರಿ ಅವಾಗೆ ರೀ. ಹ್ಞೂ ರೀ, ಸರ್ಗ ಚೆಲ್ಲೋದು ಅವಾಗೆ ರೀ. ಸೊ ಅದು ನಾವು ಅಂದ್ರೆ ಸ್ವಲ್ಪ ಅದ್ರ ಸರ್ಗ ಸಂಪ್ರದಾಯ. ಚೆಲ್ಲಿದ ಮ್ಯಾಲ ಆಮೇಲೆ ಸರ್ಗ ಚೆಲ್ಲಿ ಬಂದು ಎಲ್ಲ ಊಟ. ಚರ್ಗ ಚೆಲ್ಲೋದಂದ್ರೆ ಏನ್ರಿ? ಸರ್ಗ ಚೆಲ್ಲೋದಂತಂದ್ರೆ ಈಗ ನಾವು ಮಾಡಿದ ಅಡಿಗೆ ಎಲ್ಲ ತಗೊಂಡು ಹೊಲಕ್ಕೆ ಹೋಯ್ತೇವ್ರಿ. ತೋಟಕ್ಕೆ ಹೋಗೋದು? ತೋಟಕ್ಕೆ ಹೋಗೋದ್ರಿ. ತೋಟಕ್ಕೆ ಹೋಗಿ ಅಲ್ಲೆಲ್ಲ ಮೊದಲು ಏನ್ ಮಾಡ್ತೀರಿ, ಅಲ್ಲಿ ತೋಟದಾಗ ಮೊದಲು ಕೊಂಪಿ ಹಾಕ್ತೇವ್ರಿ. ಕೊಂಪಿ ಅಂದ್ರೆ ಕಳಕಿ ಕೊಂಪಿ ರೀ. ಹಿಂಗ ಕೊಂಪಿ ಅಂತಂದ್ರೆ ಕಳಕಿ ಕೊಂಪಿ ಅಂದ್ರೆ ದಂಟಿಂದ ಒಂದು ಸೀರೆ ಎಲ್ಲ ಉಡಿಸಿ ಅದಕ್ಕೆ ಅದು ಪೂಜೆ ಮಾಡಿ ಅದಕ್ಕೆ ದೇವ್ರ ತರ ಮಾಡೋದು. ದೇವ್ರ ತರ ಮಾಡಿ ಅದು ಒಳಗೆ ಏನದಲ್ಲಿ ಈ ಒಯ್ದಿ ಅಡುಗೆ ಎಲ್ಲ ನಾವೆಲ್ಲ ಈ ಬಜ್ಜಿ ರೊಟ್ಟಿ, ಚಜ್ಜಿ ರೊಟ್ಟಿ, ಹುಗ್ಗಿ ಅದೆಲ್ಲ ಜೋಳ ಬನ್ನ ಅಂಬ್ಲಿ ಎಲ್ಲ ಒಯ್ದು ಹಿಂಗೆ ರೌಂಡ್ ಇಟ್ಬಿಡ್ತೇವ್ರಿ. ಇಟ್ಬಿಟ್ಟು ನಡ್ಬರ್ಕೇನಾದ್ರೆ ಒಂದು ಬ್ಲೌಸ್ ಅರ್ಬಿ ತೊಗೊಂಡು ಆ ಒಯ್ದು ಹಳ್ಳ ತೊಗೊಂಡು ಅಲ್ಲಿ ಇಟ್ಟು ಪೂಜೆ ಮಾಡ್ತೇವ್ರಿ. ಒಂದು ಕುಳ್ಳಿ ಅಂತಂದ್ರೆ ಒಂದು ಮಗಿ ಇಷ್ಟು ಕುಳ್ಳಿ ರೀ. ಆ ಕುಳ್ಳ್ಯಾಗ ಏನದ ಅಂಬ್ಲಿ. ಕುಳ್ಳಿ ಅಂದ್ರೆ ಏನ್ರಿ? ಅಂದ್ರ ಈಗ ಕುಂಬಾರ ಮನ್ಯಾಗಿಂದು ಕುಳ್ಳಿ ಇರ್ತಾವ. ಕುಳ್ಳಿ ಅಂದ್ರೆ ಸಣ್ಣ ಗಡಿಗೆ ಸಣ್ಣದಿಷ್ಟು, ಅದಕ್ಕೆ ನಾವು ಕುಳ್ಳಿ ಅಂತೇವ್ರಿ. ದೊಡ್ಡದಾದ್ರ ಗಡಿಗೆ ರೀ, ಇಟ್ಟು ಸಣ್ಣದ್ರ ಕುಳ್ಳಿ ರೀ. ಅದ್ರ ತುಂಬಿ ಏನದಲ್ಲ ಅಲ್ಲಿ ಆಕಿ ಲಕ್ಷ್ಮಿ ಅಂತೇಳಿ ಪೂಜೆ ಮಾಡ್ತೇವ್ರಿ. ಅದು ಅಲ್ಲಿ ಇಟ್ಟು ಅದಕ್ಕೆ ಭೀ ಎಲ್ಲ ಪೂಜೆ ಮಾಡಿ, ಮತ್ತು ಇದು ನೆವ್ದಿ ಏನು ಇರ್ತದಲ್ರಿ ನಾವು ಮಾಡಿದೆಲ್ಲ ಒಯ್ದು ಒಂದು ತಾಟಿನಾಗ ಇಟ್ಟು ಅದೆಲ್ಲ ಪೂಜೆ ಮಾಡಿ ಅದಕ್ಕೆ ಒಂದು ಕುಳ್ಳಿಯಾಗ ರೀ ಒಂದು ಗ್ಲಾಸ್ನಾಗ ನೀರು ಸರ್ಗ ಅಂತೇಳಿ. ಇಲ್ಲಿ ಮನೆಗೆಲ್ಲದ ಸ್ವಾಮಿದೆಲ್ಲ ಪಾದ ತೊಳೆದು ಅದ್ರ ನೀರು ತೊಗೊಂಡು ಹೋಗ್ತೀವ್ರಿ ಹೊಲಕ್ಕೆ. ಒಯ್ದು ಅದ್ರಾಗ ಸ್ವಲ್ಪ ನೀರು ಬೆರೆಸಿ ಅದು ಜೋಳದ ಹಂಡು ತೊಗೊಂಡು ಸರ್ಗ ಚೆಲ್ಕೊತ ಹೋಗೋದಂತೇಳಿ. ಮತ್ತು ಇದು ಅಡುಗೆ ಮಾಡಿದ ಏನದಲ್ಲ ಒಂದು ತಾಟಿನಾಗ ಏನದ ಅದು ಇಟ್ಕೊಂಬದ್ರಿ. ಮುಂದೇನದ ಅನ್ನ ಸರ್ಗ ಅಂದ್ರೆ ಮುಂದೇನದ ಅನ್ನ ಚೆಲ್ಕೊತ ಹಿಂಗೆ ಮಾಡೋದ್ರಿ. ಅನ್ನ ಕೈ ಹಚ್ಚೋದು, ಬೆಳಿಗ್ಗೆಲ್ಲ ಕಡ್ಲಿ ಹೊಲದಾಗ ಜೋಳದ ಹೊಲದಾಗ ಹಿಂಗೆಲ್ಲ ಓಡಾಡ್ಕೊತ ಅದು ಮುಂದೆ ಅವ್ರು ಹೊಲಿಗೆ ಅಂತಾರ. ಇವ್ರು ಹಿಂದಿನವ್ರು ಹಿಂದಿನವ್ರು ನೀರು ತೋತಾರಲ್ರಿ, ಅವ್ರು ಚಾಲೋ ಪಲ್ಗೆ. ಮುಂದಿನವ್ರು ಹೊಲಿಗೆ ಅಂತಾರ, ಇವ್ರು ಚಾಲೋ ಪಲ್ಗೆ ಅಂತ ಆ ಸರ್ಗ ಚೆಲ್ಲಿ ಬರ್ತಾರ್ರಿ. ಬಂದಿಲ್ಲಿ ಪಂಪಿ ಬಲ್ಲ ಬರತನ ಇಲ್ಲಿ ನಾವೆಲ್ಲ ಏನು ಮಾಡ್ತೇವೆ ಒಂದು ತಾಟಿನಾಗೆಲ್ಲ ಅದೆಲ್ಲ ರೊಟ್ಟಿ ಆಗಲಿ ನಾವು ಮಾಡಿದೆಲ್ಲ ಬಜ್ಜಿ ರೊಟ್ಟಿ ಜೋಳಬನ್ನ ಎಲ್ಲ ಹಚ್ಚಿಟ್ಟು ಅವ್ರು ನಮ್ಮ ಮುಂದೆ ಮೊಕ್ಕೋತಾರ ಅಂತೇಳಿರಿ. ಅಂದ್ರೆ ಹಿಂಗೆ ಬಾಳಿ ಮೊಕ್ಕೋತಾರ, ದೇವಿಗೆ ನಮಸ್ಕಾರ ಮಾಡ್ತಾರೆ ರೀ ಅವರು. ನಮಸ್ಕಾರ ಮಾಡೋ ಹೊತ್ತಿಗೆ ನಾವೇನದ ಅದು ಬೆನ್ನ ಮೇಲೆ ಇಕ್ತೇವ್ರಿ. ಅದು ರೊಟ್ಟಿ ಬೆನ್ನ ಮೇಲೆ ಇಕ್ಕಣ ಅವ್ರು ಹಿಂಗೆ ತೊಗೋಬೇಕ್ರಿ ಕೈಲಿ. ಅವ್ರು ಹಿಂಗೆ ತೊಗೊಂಡು ಅದು ತೊಗೊಂಡು ಊಟ ಮಾಡ್ತಾರಂತೀರಿ ಇಬ್ಬರು.
ಅದಕ್ಕೆ ಸರ್ಗ ಚೆಲ್ಲೋದು ಅಂತ. ಸೊ ಇದು ಆಮೇಲೆ ಪಾಂಡ್ರಿಗೆ ನೆವದಿ ಕೊಡೋದು, ಲಕ್ಷ್ಮಿಗೆ ನೆವದಿ ಕೊಡೋದು ಎಲ್ಲ ಮಾಡ್ತಾರೆ. ಸೊ ಇದು ಎಳ್ಳಮೋಸೆ ಟೈಮಲ್ಲಿ ಉತ್ತರ ಕರ್ನಾಟಕದಲ್ಲಿರುವಂಥ ಇದು ಒಂದು ಪರಿಪಾಠ. ಇದು ಆಮೇಲೆ ಕೇವಲ ಇದು ಬೀದರಲ್ಲ, ಇದು ನಾವು ಕೊಪ್ಪಳ ಜಿಲ್ಲೆಯಲ್ಲೂ ಮಾಡ್ತೀವಿ, ಬಿಜಾಪುರದಲ್ಲೂ ಮಾಡ್ತಾರೆ, ಬಹಳಷ್ಟು ಕಡೆ ಇದನ್ನ ಮಾಡ್ತಾರೆ. ಕರೆಕ್ಟ್ ರೀ. ನೀವು ನೋಡ್ರಿ, ನನಗೆ ಬೀದರಲ್ಲಿ ನಾನು ಹುಟ್ಟಿ ಬೆಳೆದಿದ್ರು ಕೂಡ ನಂಗೆ ಈ ಎಲ್ಲ ವರ್ಡ್ಗಳು ಮರ್ತೋಯ್ತು. ಕಳಕಿ ಅಂದ್ರೆ ನಂಗೆ ನೆನಪು ಹೋಗಿದೆ, ಈಗ ನೆನಪು ಬಂತು, ನನ್ನ ಫ್ರೆಂಡ್ ಎಲ್ಲ ಕಳಕಿ ಅಂತಿದ್ರು. ಅದೇ ಸೂಡ್ ಕಟ್ಟದ್ರಿ, ಕಳಕಿ ಅಂದ್ರೆ ಸೂಡ್ ಕಟ್ಟಿ ಅವಕ್ಕೆ ಅದೇ ಸೂಡ್ ಏನದ ಎತ್ಕೊಳಿಗೆ ಹಾಕೋದಂತ್ರಿ. ಅದು ಎತ್ಕೊಳಿಗೆ ಅಂದ್ರೆ ಕತ್ರಿ ಇರ್ತೈತ್ರಿ, ಆ ಕತ್ರಿಲಿ ಕಟ್ ಇಟ್ಟು ಸಣ್ಣ ಸಣ್ಣ ಕಟ್ ಮಾಡಿ ಅವಕ್ಕೆ ಇದು ಮಾಡ್ತಿದ್ದೀವಿ ಅಂತೇಳಿರಿ. ಆಮೇಲೆ ಅದು ಏನದಲ್ಲ ಹಾಲು ಅದೇನದ ಹಾಡೋದು ಅಂತೇಳಿರಿ. ಅದ್ರ ಮೇಲೆ ಅದ್ರ ಬಗ್ಗೆ ಇರುವಂತ ಹಾಡು ಖಂಡಗ ಗೋಧಿ ಬೀಸಿ ಅಂತ. ಖಂಡಗ ಗೋಧಿ ಬೀಸಿ, ಹ್ಞೂ ರೀ. ಖಂಡಗ ಗೋಧಿ ಬೀಸಿ ಉಂಡಿ ಚಕ್ರವ ಮಾಡಿ, ಖಂಡಗ ಗೋಧಿ ಬೀಸಿ ಉಂಡಿ ಚಕ್ರವ ಮಾಡಿ, ಕಡಗದ ಕೈ ಬೀಸಿ ಕರದಾನ ಬೆಳೆಯೋ ಜ್ವಾಳಮೆ. ಅವ್ರಿಗೆ ಜ್ವಾಳಮೆ ಅಂದ್ರೆ ಈಗ ಗೋಧಿ ಕಡ್ಲಿಗೆಲ್ಲ ಬೆಳಿ ಅಂತ ಅದು ಹಾಡಿಂದ ಅರ್ಥ ರೀ ಅಂತೇಳಿ. ಕಡಗದ ಕೈ ಬೀಸಿ ಕರದಾನ ಬೆಳೆಯೋ ಜ್ವಾಳಮೆ, ಕಡಗದ ಕೈ ಬೀಸಿ ಕರದಾನ ರವೀಂದ್ರ, ಕಡಗದ ಕೈ ಬೀಸಿ ಕರದಾನ ರವೀಂದ್ರ, ನಮ್ಮ ಹೊಲಕ ನೀವು ಬರೀ ಬೆಳೆಯೋ ಜ್ವಾಳಮೆ, ನಮ್ಮ ಹೊಲಕ ನೀವು ಬರೀ ಬೆಳೆಯೋ ಜ್ವಾಳಮೆ ಅಂದ್ರೆ ಊಟಕ್ಕೆ ಬರ್ರಿ ಅಂತ ಕರೆದ್ರು ಅಂತೇಳಿರಿ. ಕಂಚಗರ ಮನಿದಾಗ ಕಂಚಿನ ಬಾಸಿಂಗ, ಕಂಚಗರ ಮನಿದಾಗ ಕಂಚಿನ ಬಾಸಿಂಗ, ಹೋಗಿ ಆನಂದ ತೇಗ ತಂದ ಬೆಳೆಯೋ ಜ್ವಾಳಮೆ, ಹೋಗಿ ಆನಂದ ತೇಗ ತಂದ ಬೆಳೆಯೋ ಜ್ವಾಳಮೆ, ಹೋಗಿನಿ ಆನಂದ ತೆಗ ತಂದು ಹೂಡ್ಯಾನ, ಹೋಗಿನಿ ಆನಂದ ತೆಗ ತಂದು ಹೂಡ್ಯಾನ, ಕಂಚ ಮಿಂಚೆಂಬ ಯಾರಾಡೆತ್ತು ಬೆಳೆಯೋ ಜ್ವಾಳಮೆ, ಕಂಚ ಮಿಂಚೆಂಬ ಯಾರಾಡೆತ್ತು ಬೆಳೆಯೋ ಜ್ವಾಳಮೆ, ಹೂಗರ ಮನಿದಾಗ ಹೂವಿನ ಬಾಸಿಂಗ, ಹೂಗರ ಮನಿದಾಗ ಹೂವಿನ ಬಾಸಿಂಗ, ಹೋಗಿ ಅನಿಲ ತೇಗ ತಂದ ಬೆಳೆಯೋ ಜ್ವಾಳಮೆ, ಹೋಗಿ ಅನಿಲ ತೇಗ ತಂದ ಬೆಳೆಯೋ ಜ್ವಾಳಮೆ, ಹೋಗಿನೆ ಅನಿಲ ತೆಗ ತಂದು ಹೂಡ್ಯಾನ, ಹೋಗಿನೆ ಅನಿಲ ತೆಗ ತಂದು ಹೂಡ್ಯಾನ, ಹಾಂಡ ಬಂಡೆಂಬ ಯಾರಾಡೆತ್ತು ಬೆಳೆಯೋ ಜ್ವಾಳಮೆ, ಹಾಂಡ ಬಂಡೆಂಬ ಯಾರಾಡೆತ್ತು ಬೆಳೆಯೋ ಜ್ವಾಳಮೆ, ಮಾಳಿಗೆ ಮನಿದಾಗ 21 ಒಲಿ ಹೂಡಿ, ಮಾಳಿಗೆ ಮನಿದಾಗ 21 ಒಲಿ ಹೂಡಿ, ಅಕದೆರ ಕುಂತಾರ ಅಡಗಿಗಿ ಬೆಳೆಯೋ ಜ್ವಾಳಮೆ, ಅವದೆರ ಕುಂತಾರ ಅಡಗಿಗಿ ಬೆಳೆಯೋ ಜ್ವಾಳಮೆ, ಮಾವಿನ ಗಿಡ ಕಡದು ನಗ ಮಾಡಿ ಇಸ ಮಾಡಿ, ಮಾವಿನ ಗಿಡ ಕಡದು ನಗ ಮಾಡಿ ಇಸ ಮಾಡಿ, ಸಾಧು ಪಾಂಡವರನ ಮಾನಿ ಮಾಡಿ ಬೆಳೆಯೋ ಜ್ವಾಳಮೆ, ಸಾಧುನೆ ಪಾಂಡವರನ ಮನಿ ಮಾಡಂತ ಹೇಳ್ಯಾರ, ಮಾವಿನ ಚಕ್ಕಿ ಅಡಬಾಲ ಬೆಳೆಯೋ ಜ್ವಾಳಮೆ, ಮಾವಿನ ಚಕ್ಕಿ ಅಡಬಾಲ ಬೆಳೆಯೋ ಜ್ವಾಳಮೆ. ಸೂಪರ್, ತುಂಬ ಚೆನ್ನಾಗಿತ್ತು. ಸೊ ಕೆಲವೊಂದಲ್ಲಿ ಫುಲ್ ಅರ್ಥ ಆಗಲ್ಲ, ನನಗೆ ಅರ್ಥ ಆಗಲ್ಲ, ನಿಮಗೂ ಅರ್ಥ ಆಗದಿರ್ಬೋದು. ಅಂದ್ರೆ ಕಂಚ ಮಿಂಚ ಎಂಬ 2 ಎತ್ತುಗಳು ಅಂದ್ರಲ್ರಿ, ಅವು ಈಗ ಹೂಗರ ಮನೆಯದಾಗ ಹೋಗಿ ಹೂವಿನ ಭಾಸಿಂಗ್ ಅಂದ್ರೆ ಹೂವಿಂದ್ರಿ ತಂದು ಎತ್ತುಗಳಿಗೆಲ್ಲ ಹಣಿ ಕಟ್ಟಿ ಅವೆಲ್ಲ ಇದು ಮಾಡ್ತಾರಲ್ರಿ, ಕುಂಟಿ ನೇಗಿಲ ಹೊಡಿತಾರಲ್ರಿ, ಅದು ಅರ್ಥ ಅಂತೇಳಿ ರೀ. ಹ್ಞೂ ರೀ, ಹಂಗದ ಕಂಚಗಾರ ಮನೆಗೆ ಹೋಗಿ ಅದು ಅರ್ಥ ರೀ, ಕಂಚಿನ ಭಾಸಿಂಗ್ ತರಬೇಕು, ಇದು ಹೂಗರ ಮನೆಗೆ ಹೋಗಿ ಹೂವಿನ ಭಾಸಿಂಗ್ ತರಬೇಕು. ತಂದು ಎತ್ತುಗಳಿಗೆಲ್ಲ ಭಾಸಿಂಗ್ ಅಂದ್ರೆ ಈಗ ಈ ಹೊಳದೆಳಿ ಇದೆಲ್ಲ ಭಾಸಿಂಗ್ ಕಟ್ತಾರ ನೋಡ್ರಿ, ಈ ಎತ್ತುಗಳಿಗೆ ಕಾರುಣಿ ಹೇಳಿ ಮದುವೆಗೆ ಮದುಮಕ್ಕಳು ಕಟ್ತಾರಲ್ಲ ಬಾಸಿಂಗ, ಇದು ಎತ್ತುಗಳಿಗೆ ಕಟ್ತಾರೆ. ಎತ್ತುಗಳಿಗೆ ಕಟ್ಟಿ ನಮ್ಮ ಕಡೆ ಹೊಳ ಅಂತ ಮಾಡ್ತೇವ್ರಿ.
ಹೊಳ ಹಬ್ಬ ಈ ಪಂಚಮಿ ಆಗಣ ಅಮಾವಾಸ್ಯೆ ಬರ್ತದಲ್ರಿ, ಅವಾಗ ಏನದಲ್ಲಿ ಎತ್ಕೊಳ್ಳೋದೇ ಪೂಜೆ ರೀ, ಎತ್ಕೊಳ್ಳೋ ಹಬ್ಬನೇ ರೀ. ಹಂಗೆ ಅವಕ್ಕೆಲ್ಲ ಮೈ ಅದು ತೊಳೆದು ಮತ್ತು ಮೈಗೆಲ್ಲ ರಂಗ್ ಅದು ಹಚ್ತಾರೆ, ಕೋಡಿಗೆಲ್ಲ ರಂಗ್ ಅದು ಹಚ್ಚಿ, ಮತ್ತು ಮಕ್ಕಳಿಗೆಲ್ಲ ಚಬಕ ಮಾಡಿಕೊಡ್ತಾರೆ ಹೊಸ ಪುಂಡಿದು. ಆಮೇಲೆ ಏನದ ಭಾಸಿಂಗ್ ಅವಾಗೆಲ್ಲದ ಅದು ಇದ್ರಲಿಂದೆ ಪುಂಡಿಲಿಂದೆ ಮಾಡ್ತೀರ್ರಿ ಕೈಲಿ. ಇವಾಗ ಏನಂದ್ರೆ ಈಗ ಆಯ್ತೆಗೆ ಎಲ್ಲ ಅಂಗಡಿಗೆ ಹೊಂಟವು ನೋಡ್ರಿ, ಅದು ತಂದು ಅವು ಕೋಡುಗಳಿಗೆ ಕಟ್ತಾರೆ ರೀ. ಮತ್ತು ನಾವು ಕೊಡಬೇಳೆ ಅದೆಲ್ಲ ಮಾಡ್ತಿದ್ದೇವ್ರಿ, ಅದು ಈ ಕಡೆ ಅವಕ್ಕೆ ಕೊಂಬಿಗೆ ಕೊಡಬೇಳೆ ಕಟ್ಟದ್ರಿ. ಹೌದಾ? ನಾವು ಸ್ವಂತ ನಾ ಮಾಡಿದಂತೆ ಹೇಳ್ತೀರಿ, ನಮ್ಮಲ್ಲಿ ಎಲ್ಲ ಮಾಡೀನಿ ಮಾಡಿ ಎಲ್ಲ ಅವ್ರಿಗೆ ಇದ್ರಾಗ ಆಳ ಮನುಷ್ಯರಿಗೆ ತಮ್ಮ ಬೇಕಾದವ್ರಿಗೆ ಎಲ್ಲ ಊಟಕ್ಕೆ ಕರೆಯದ್ರಿ. ಇವಾಗೂ ಮಾಡ್ತಾರ್ರಿ ಇಲ್ಲಿ ನಮ್ಮ ಊರ ಕಡೆಯಲ್ಲಿ. ಈಗಲೂ ಮಾಡ್ತಾರೆ? ಮಾಡ್ತಾರ್ರಿ. ಹೊಳ ಅಂತ ಮಾಡ್ತಾರ್ರಿ, ಕಾರುಣಿ ಅಂತ ಮಾಡ್ತಾರ್ರಿ. ನಾವೆಲ್ಲ ಕಾರುಣಿನೇ ಮಾಡವ್ರಿ ನಮ್ಮಲ್ಲಿ. ಅಂದ್ರೆ ಅದನ್ನು ಇದನ್ನು ಎರಡು ಮಾಡ್ತಾರೆ ಹಿಂಗೆ, ಅದ್ರ ಅರ್ಥ ರೀ ಅದು. ಈ ಪುಸ್ತಕ ಚಂದ್ರಸಂಗ ಸಿರಿಯಲ್ಲಿ ಇದಕ್ಕೆ ಸುಮಾರು ಜನ ಇದ್ರ ಬಗ್ಗೆ ಬರೆದಿದ್ದಾರೆ. ಒಂದು ಎಂ ಚಿದಾನಂದ ಮೂರ್ತಿಗಳು, ನಮ್ಮ ಕನ್ನಡ ಸಾಹಿತಿಗಳು, ಸಂಶೋಧಕರು, ಅವರು ಒಂದು ಅದ್ಭುತವಾದ ಮುನ್ನುಡಿಯನ್ನು ಬರೆದಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಶಿವಾನಂದ ಕುಬ್ಸನವರು ಕೂಡ ಬರೆದಿದ್ದಾರೆ. ನಮ್ಮ ಬೀಗ್ರಿ ಅವರು. ಬೀಗ್ರನ್ರಿ? ಇವ್ರ ಅಪ್ಪ ರೀ, ಅವ್ರ ಅಪ್ಪ. ಹೌದನ್ರಿ? ಹ್ಞೂ ರೀ, ನಮ್ಮ ಸಸಿ ಅಪ್ಪ ರೀ. ತಮ್ಮ ನಿನ್ನ ಹೊಲ್ದಾಗ ಗಿಳಿ ಬಂದಾವೇನೋ ತೆನಿ ತಿಂದಾವೇನೋ ಅನ್ನೋ ಒಂದು ಹಾಡು ಬಗ್ಗೆ ಬರೆದಿದ್ದಾರೆ. ಆಮೇಲೆ ಅಕ್ಕ ತಂಗಿರು ಹೆಂಗಿರ್ಬೇಕು, ಮಧುರ ಮಾವಿನ ರಸ ಉಂಡಂಗ, ನೆಲ್ಲಿಕಾಯಿ ತಿಂದು ನೀರು ಕುಡ್ದಂಗ, ಗಜ್ರಿ ತಿಂದು ನೀರು ಕುಡಿಬಾರ್ದಂಗ. ಅಂದ್ರೆ ಈಗ ಅಣ್ಣ ಮತ್ತು ತಂಗಿ ಅಣ್ಣ ಹ್ಯಾಂಗಿರ್ತಾರ, ಪ್ರೇಮ ಅವ್ರದ್ದು ಹ್ಯಾಂಗಿರ್ಬೇಕು ಅಂತ ಅದ್ರ ಬೆನ್ಮೇಲೆ ಅದ್ರ ಬಗ್ಗೆದಾಗ ಹಾಡ್ರಿ. ಮತ್ತೀಗ ಗಜ್ರಿ ತಿಂತೇವ್ರಿ, ಗಜ್ರಿ ತಿಂದೇವಂದ್ರೆ ನೀರು ಕುಡ್ಲತ್ರ ಕೈ ಹತ್ತದ ನೋಡಿ. ಮತ್ತು ಇದನ್ನ ನೆಲ್ಲಿಕಾಯಿ ತಿಂದು ಮೊದಲು ಅದು ಒಗರ ಹತ್ತದ ಬಿಡ್ರಿ ನೆಲ್ಲಿಕಾಯಿ, ಆಮೇಲೆ ನೀರು ಕುಡ್ಲತ್ತರ ಭಾಳ ಸ್ವೀಟ್ ಇರುತ್ತೆ ಆ ಥರ ಏನದ. ಅದ್ರ ಮೇಲಿಂದ ಇದು ಹಾಡು ಅಂತೇಳಿ. ಅಕ್ಕ ತಂಗ್ಯರು ಬೇಕಣ ತಂಬರಿಗ ಗುಣ ಬಂಗಾರದಂಗ, ಅಕ್ಕ ತಂಗ್ಯರು ಬೇಕಣ ತಂಬರಿಗ, ಅಕ್ಕ ತಂಗ್ಯರು ಹ್ಯಾಂಗಿರಬೇಕೋ ಮಧುರ ಮಾವಿನ ರಸ ಉಂಡಂಗ, ಅಕ್ಕ ತಂಗ್ಯರು ಹ್ಯಾಂಗಿರಬೇಕೋ ಮಧುರ ಮಾವಿನ ರಸ ಉಂಡಂಗ, ನೆಲ್ಲಿಕಾಯಿ ತಿಂದು ನೀರು ಕುಡಿದಂಗ, ಗಜರು ತಿಂದು ನೀರು ಕುಡಿಬಾರದಂಗ, ಅಕ್ಕ ತಂಗ್ಯರು ಬೇಕಣ ತಂಬರಿಗ ಗುಣ ಬಂಗಾರದಂಗ, ಅಕ್ಕ ತಂಗ್ಯರು ಬೇಕಣ ತಂಬರಿಗ. ಈ ಥರ ರೀ. ಸೊ ಹಾಗೆ ಚಂದ್ರಕಲಾ ಹಾರ್ಕೊಡೆ ಅವ್ರ ಜೊತೆ ನಾವು ಸಾಕಷ್ಟು ಹಾಡುಗಳನ್ನ ಕೇಳಿದ್ವಿ. ನನಗೆ ತುಂಬ ಕನೆಕ್ಟ್ ಆಗುತ್ತೆ, ಯಾಕೆಂದರೆ ನಾನು ಬೀದರ್ಲೇ ಹುಟ್ಟಿ ಬೆಳೆದದ್ದು. ನಾನು ಭಾಳ ಸಲ ಅದ್ರ ಬಗ್ಗೆ ಹೇಳಿದ್ದೀನಿ. ಹೀಗಾಗಿ ಈ ಹಳ್ಳಿ, ಈ ಹಾಡುಗಳು, ಈ ಜನ ಎಲ್ಲ ನಮ್ಮ ಜನ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಭಾಳ ಖುಷಿ ಆಯ್ತು ನನಗೆ. ಬಟ್ ಅದಕ್ಕಿಂತ ಮುಂಚೆ, ಈ ಒಂದು ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ 2 ವಿಚಾರಗಳು ಮಾತಾಡಬೇಕು. ಒಂದು, ನಾನು ಮುಂಚೆ ಒಂದ್ಸಲ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡುವಾಗ ಹೇಳಿದೆ, ಇದು ಕೌದಿ. ಇದು ಬಹುಶಃ ಬೀದರ್ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಅನಿಸುತ್ತೆ. ಇದು ಚಿಕ್ಕದಿದೆ, ಬಟ್ ತುಂಬ ದೊಡ್ಡ ಕೌದಿಗಳನ್ನ ಇಲ್ಲಿ ಅಲ್ಲಿನ ಹೆಣ್ಮಕ್ಳು ಇದು ಕಣ್ಣು ಹಚ್ಚಿವ್ರಿ. ಅದೇನ ದಾರದ ಹೊಲ್ದಿದೈತ್ರಿ. ಇದೇನದ ರೀ, ಸಣ್ಣ ಕಣ್ಣುಗಳು ಅಂದ್ರೆ ಚಿಕ್ಕು. ಇದು ಒಂದು ಬೇರೆ ಇದೇ ಅಂದ್ರೆ ಕೌದಿನೇ ರೀ. ಇದು ದಾರದೇ ಮಾಡಿದ್ರಿ, ಚೌಕ ದಾರನೇ ಮಾಡಿದ. ಅದೇನದಕ್ಕೆ ಇದು ಒಂದು ಬಟ್ಟೆ ಹಚ್ಚಿ ಅದ್ರ ಮೇಲೆ ಸಣ್ಣ ಏನದ ಕಣ್ಣುಗಳು ಚಿತ್ರ ತೆಗ್ದಿದ್ದು ಅಂತೇಳಿ ರೀ. ಏನಂದ್ರೆ ವಿಶೇಷ ಏನಂದ್ರೆ ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಒಂದು ನಮ್ಮಲ್ಲೆಲ್ಲ ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡ್ತಿದ್ರು. ಎರಡನೇದು ಏನಂತಂದ್ರೆ ಯಾವುದು ವೇಸ್ಟ್ ಆಗಬಾರ್ದು ಅಲ್ವಾ, ಯಾವುದು ಹೀಗೆ ಬಿಸಾಕೋದು ಯಾಕೆ, ಅದನ್ನ ಇಟ್ಕೊಂಡು ಏನಾದ್ರು ಮಾಡಬಹುದಾ ಅಂತ ಯೋಚನೆ ಒಬ್ಬ ಹೆಣ್ಮಗಳು ಮಾಡಿದಾಳೆ ಸುಮಾರು ವರ್ಷಗಳ ಹಿಂದೆ. ಯಾಕಂದ್ರೆ ಹೆಣ್ಮಕ್ಳು ಮಾಡಕ್ ಸಾಧ್ಯ ಅಲ್ವಾ. ಸೊ ಅಲ್ಲಿಂದ ಕೌದಿ ಅಂತ ಶುರು ಆಗಿದೆ. ಅದೇ ಕೌದಿ ಹೆಂಗೆ ಅಂತಂದ್ರೆ ಅವ್ರು ಹೊಲಿತಾನೆ ಇರ್ತಾರೆ, ಅದು ದಪ್ಪ ಆಗಿರುತ್ತೆ, ಮತ್ತೇನೋ ಒಂದು ಪೀಸ್ ಸಿಕ್ಕರೆ ಅದಕ್ಕೆ ಮತ್ತೆ ಅಂಟಿಸ್ತಾ ಇರ್ತಾರೆ. ದಪ್ಪ ಆಗ್ತಾ ಇರುತ್ತೆ, ದೊಡ್ಡದಾಗ್ತಾ ಇರುತ್ತೆ, ಬೆಳಿತಾನೆ ಇರ್ತದೆ. ಹಿಂಗಾಗಿ ಅದು ಯೂಸ್ಲೆಸ್ ಅಂತ ಇಲ್ವೇ ಇಲ್ಲ. ಅದು ಹಳೇದಾಯ್ತು ಬಿಸಾಕ್ಬೇಕಂತ ಇಲ್ವೇ ಇಲ್ಲ, ಬೀಟದೇ ಇಲ್ರಿ. ಅದು ಬಿ ಏನಾರ ಸೈಡಿಂದ ಇತ್ತಲ್ರಿ, ಇದು ನಮ್ಗೆ ಎಷ್ಟು ಬೇಕು ಒಟ್ಟು ತೊಗೊಂಬದ್ರಿ, ಉಳ್ಕಿದೇನು ಇರ್ತದಲ್ರಿ, ಅದು ಏನು ಮಾಡ್ದೆ ಹಂಗೆ ಗೊಳ ಮಾಡಿ ಇಟ್ಟು ಅಂದ್ರೆ ಜೋಡಿಸಿಟ್ಟು ಒಂದು ಬ್ಯಾಗ್ ತೊಗೊಂಬದ್ರಿ, ಚೀಲ ಹೊಲ್ದು ಚೀಲ ತೊಗೊಂಡು ಆ ಚೀಲದಾಗೆಲ್ಲ ಏನದ ಇವು ಏನು ಬಟ್ಟೆ ಇರ್ತಾವಲ್ರಿ, ಇವು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಒಂದೇ ತೊಲ್ಗೊಳ ಮಾಡಿ, ಅದೇನದ ಈ ಚೀಲದೊಳಗೆ ಹಾಕಿ ಬಾಯಿ ಹೊಲಿಯೋದ್ರಿ. ಹೊಲಿದು ನಾವು ಲೋಡ್ ಅಂತೇವ್ರಿ,
ತೆಲ್ಮುಂಗಿ ಈಗ ಲೋಡ್ ಅಂತಾರಲ್ರಿ ತಲೆದಿಂಬು ತೆಲದಿಂಬು ಅದು ತೆಲದಿಂಬು ಅದು ಇಟ್ಕೊತಿದ್ದೇವೆ ಅಂತೇಳಿ ಈ ಕೋದಿ ಹಾಸೋದು ಹೊಚ್ಕೊಂಬೋದು. ಆಮೇಲೆ ಏನದ ಅದು ಉಳ್ದಿ ಅರ್ಬಿಗಳು ಏನದಲ್ಲ ಅದಕ್ಕೆ ಯಾವ ಈಗ ವೇಸ್ಟ್ ಬೀಟ್ಬೇಕಲ್ರಿ, ಆ ಬೀಟ ಹೊತ್ತಿಗೆ ಅದಕ್ಕೆ ಏನದ ಒಂದು ಪಿಸ್ಬಿ ತೊಗೊಂಡು ಆ ಪಿಸ್ಬಿಗೆಲ್ಲ ಪಿಸ್ಬಿ ಅಂದ್ರೆ ಚೀಲ ಚೀಲ ಹಾಂ ಚೀಲ ಅದ್ರಾಗ ಹಾಕಿ ಮತ್ತು ಅದು ಬಾಯಿ ಹೊಲ್ದು ಆಮೇಲಿಂದ ಇಲ್ಲಿ ತೆಲ್ಮುಂಗಿ ಇಟ್ಕೊಂಡು ಮಕ್ಕೋತಿದ್ದೆ. ಸೊ ಇದು ಏನು ಕೌದಿ, ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ. ಆಮೇಲೆ ಇನ್ನೊಂದೇನೆಂದರೆ ನಮ್ಮಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆ ಅನಿಸುತ್ತೆ ಹೆಣ್ಮಕ್ಳು ಅದನ್ನು ತುಂಬ ಕ್ಲೀನಾಗಿ ಇಟ್ಕೋತಾರೆ ಅಲ್ವಾ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು. ಆಮೇಲೆ ನೋಡೋಕ್ಕೂ ಚೆನ್ನಾಗಿದೆ, ಇದನ್ನು ಮುಟ್ಟಿದ್ರು ಕೂಡ ಅಷ್ಟೇ ಚೆನ್ನಾಗಿದೆ. ಬಟ್ ಇದು ಬೇರೆ ಎಲ್ಲೂ ಮಾಡಲ್ಲ ಮೇಡಮ್ ಇದು? ಮಾಡಿ ನಮ್ಮ ಊರ ಕಡೆ ಎಲ್ಲ ಮೊದಲು ಮಾಡ್ತೀರಿ, ಇವಾಗ ಏನದಲ್ಲ ಸ್ವಲ್ಪ ಎಲ್ಲ ಕಡಿಮೆ ಮಾಡಿ. ಇದು ಮಾರಾಟಕ್ಕೆ ಸಿಗುತ್ತಾ ಇದು? ಇಲ್ಲ ಸಿಗೋದೇನಿಲ್ರಿ, ಮಾರೋದೇನಿಲ್ಲ. ಎಲ್ಲರೂ ಅವಾಗ ಮನೆಗೆ ಮಾಡ್ತಿದ್ರು ಅಷ್ಟೇ. ಮನೆಗೆ ನಮ್ಮೂರ ಕಡೆ ಏನು ಇದು ಮಾಡಿಲ್ರಿ. ನಾ ಎಲ್ಲರಿಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೆ ಹೊಲ್ಕೊಟ್ಟಿದ್ರಿ ನಾ. ಹ್ಞೂ ರೀ. ಮತ್ತು ಇವಾಗ ಏನದ್ರಿ ನಮ್ಮದು ಶಾಸ್ತ್ರು ಇವರೆಲ್ಲರೂ ಹಿಂಗೆ ಗಾಡಿ ಮೇಲೆ ನೇತು ಹಾಕ್ಯಾರ್ರಿ ಕನ್ನಡಿ ಹಚ್ಚಿ. ಹೌದಾ? ಅವರೆಲ್ಲ ಹೆಸರು ಬರ್ದಿದ್ರಿ ಅವ್ರ ಮೇಲೆ ಬರ್ದ್ರೆ ಅವ್ರಿಗೆ ಏನದ ಅಲ್ಲಿ ಕನ್ನಡಿ ಮೇಲೆ ಏನದಲ್ಲ ರೀ ಗಾಡಿಗೆಲ್ಲ ಅಂಟಿಸ್ಯಾರ ಅಂತೇಳಿ ರೀ. ನಮ್ಮ ಬೀಗರ ಮನೆ ಕೊಟ್ರೆ ಅವರು ಅಂಟಿಸ್ಯಾರ ಗಾಡಿಗೆಲ್ಲ ರೀ. ಮತ್ತು ದೊಡ್ಡದು ಭೀ ಮಾಡಿದ್ರಿ, ಭಾಳ ದೊಡ್ಡನು ಚಿಕ್ಕು ಇವು ಸಣ್ಣವ ರೀ. ಇದಕ್ಕೆ ದೊಡ್ಡನು ಮಾಡಿದ. ಭಾಳ ದೊಡ್ಡದು ನಾನು ನೋಡಿದ್ದೀನಿ. ಎಲ್ಲ ಮಕ್ಕಳು ಒಂದು 3-4 ಜನ ಮಕ್ಕಳಿದ್ರೆ 3-4 ಜನ ಮಕ್ಕಳಿಗೆ ಒಂದೇ ಒಂದೇ ಕೌದಿನಲ್ಲಿ ಅವು ಮಕ್ಕಳು ಒಂದು 8 ವರ್ಷ 4 ವರ್ಷ 5 ವರ್ಷ ಎಲ್ಲ ಒಂದರಲ್ಲೇ ಮಲ್ಕೊಳ್ಳೋದು ಕೌದಿನೇ, ಹಾಸ್ಕೊಳ್ಳೋದು ಕೌದಿನೇ. ಹೊರಸಿದ್ರೆ ಹೊರಸ್ ಮೇಲೆ ಮಲ್ಕೊಳ್ಳೋದು, ಇಲ್ಲಾಂದ್ರೆ ನೆಲದ ಮೇಲೆ ಮಲ್ಕೊಳ್ಳೋದು ಅಷ್ಟೇ ರೀ. ನೆಲದ ಮೇಲೆ ಜಾಸ್ತಿ ರೀ. ಯಾವಾಗಾರ ಹಿರಿಯರು ಇದ್ರು ಅಂದ್ರೆ ಅವರು ಏನದ ಹೊರಸಿ ಮೇಲೆ ಮಕ್ಕೊಂಡ್ರಿ. ಹ್ಞೂ ರೀ ಮೇಡಮ್. ಈಗ ಫೈನಲ್ ಆಗಿ ಈಗ ನಿಮಗೆ 65 ವರ್ಷ ಆಯ್ತಾ ನಿಮಗೀಗ? 69 69 ವರ್ಷ ಆಗಿದೆ ನಿಮಗೀಗ. ಬಟ್ ಒಂದು ಏನಂದರೆ ಖುಷಿ, ಈಗ ನೀವು ನೆನಪಿನ ಶಕ್ತಿಯಿಂದ ಇಷ್ಟೊಂದು ಹಾಡುಗಳನ್ನ ಹಾಡಿದ್ರೆ, ಮತ್ತು ನಿಮ್ಮ ಮಕ್ಕಳೆಲ್ಲ ಸೇರಿಕೊಂಡು ಪುಸ್ತಕನೇ ಮಾಡಿದ್ದಾರೆ, ಮತ್ತು ಎಲ್ಲ ಹಾಡುಗಳನ್ನ ಉಳಿಸ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಹಾಡುವಂಥವ್ರು ಉಳಿಬೇಕಲ್ಲ, ಪುಸ್ತಕ ಉಳಿಯುತ್ತೆ, ಹಾಡೋರು ಉಳಿಬೇಕಲ್ಲ. ಅದೇ ಹಿಂಗೆ ಹಾಡನ್ನು ಉಳಿಬೇಕಲ್ಲ ಅಂದ್ರೂ ಧ್ವನಿ ಕೊಟ್ಟು ಹಿಂಗೆ ಅದು ಹಾಡ್ಸ್ಯಾರ್ರಿ. ಹಾಡಿಸಿ ಅದನ್ನು ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನನ್ನ ಧ್ವನಿ ನೆನಪು ಇರಬೇಕು ಅಂಥೇಳಿ ಅದನ್ನು ಎಲ್ಲ ಮಾಡ್ಕೊಂಡ್ರೆ ಮಕ್ಕಳು ಸಸ್ತರಿ. ಆಯ್ತು ಖೋದಿ ಭೀ ಇರ್ಬೇಕಂತ ಎಲ್ಲರ ಮನೆ ಒಳಗೆ ನಾ ಅವ್ರದ್ದು ಖೋದಿ ಇಷ್ಟಿಟ್ಟು ಹೊಲ್ದು ಕೊಟ್ಟಿನಿ ರೀ. ಅದ್ರ ಮೇಲೆ ಎಲ್ಲರೂ ಮಕ್ಕಳದು ಸಸ್ತೂರು ಮಕ್ಕಳು ಎಲ್ಲ ಹೆಸರು ಹಾಕಿದ್ರಿ. ಹಾಕಿದ ಅವ್ರೇನು ಮಾಡ್ಯಾರ ಖುಷಿಲಿಂದು ಅವ್ರು ಅದಕ್ಕೆ ಕನ್ನಡಿ ಹಾಕಿ ಎಲ್ಲರ ಮನ್ಯಾಗ ಒಂದೊಂದು ಏನದ ಗಾಡಿಗೆ ನೇತು ಹಾಕ್ಯಾರ ಅಂತೇಳಿ. ಹಾಂ ನೋಡ್ರಿ, ನಿಮ್ಮಂಥ ಅಜ್ಜಿ ಇದ್ದರೆ ಆ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಆ ಸಂಪ್ರದಾಯ ಹೆಂಗೆ ದಾಟ್ಕೊಂಡು ಹೋಗುತ್ತೆ ನೋಡಿ. ನಮ್ಮ ಅಜ್ಜಿ ಹಿಂಗೆ ಕೊಟ್ಟಿದ್ದಾರೆ, ಹಿಂಗೆ ಮಾಡ್ತಿದ್ರು ಅಂತ ನೆನಪಲ್ಲಿ ಅವ್ರಿಗೆ ಉಳಿಯುತ್ತೆ. ಮತ್ತು ಅದ್ರಲ್ಲಿ ಯಾರೋ ಒಬ್ಬರು ನಿಮ್ಮ ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಅಲ್ವಾ. ಎಲ್ಲರೂ ಉಳಿಸ್ಕೊಳಕ್ಕಾಗುತ್ತೋ ಅಲ್ಲೋ ಗೊತ್ತಿಲ್ಲ, ಬಟ್ ಒಬ್ಬರು ನಿಮ್ಮ ಹೆಣ್ಮಕ್ಳು ಅವ್ರು ಉಳಿಸ್ಕೊಂಡು ಇವಳೇ ಓದ್ಕೋತಾಳ. ಈಗ ಬೇರೆದವ್ರು ಯಾರು ಸಸಿ ಅಂದ್ರೆ ಮಗಳಿಗೆನೇ ಹೆಚ್ಚಿಗ್ರಿ. ಹಂಗೇನದ ಈಕಿನೇ ಎಲ್ಲ ಈಗ ಪ್ರತಿಯೊಂದು ಇದು ಪುಸ್ತಕ ಮಾಡಿದ ಎಲ್ಲ ಮುನುಗು ಇದಾಯ್ತದ ಅಂತೇಳಿ ನನಗೆ ಮಾಡಿಸಿದೆಲ್ಲ ಈಕಿನೇ ಅಂತ. ವಿದ್ಯಾಶ್ರೀ. ಎಲ್ಲ ಪ್ರತಿಯೊಂದು ಇವರಿಬ್ಬರೇ ಕೂಡಿ. ಚಿಕ್ಕ ಮಗ ರೀ, ಚಿಕ್ಕ ಸೊಸಿ ರೀ, ಭಾಳ ಜೀವ ರೀ. ಹ್ಞೂ ರೀ. ಹಂಗಾಗಿ ಏನೆಲ್ಲ ಮಾಡೋದು ಈಕಿನೇ ಮಾಡ್ತಾಳ್ರಿ. ವೆರಿ ನೈಸ್, ವೆರಿ ನೈಸ್. ಒಂದು ಕುದುರೆ ಮೇಲಿಂದ ಒಂದು ಹಾಡು ಹಾಡ್ತೀನಿ ರೀ. ಅದ್ರ ಹಿನ್ನೆಲೆ ಅಂತಂದ್ರೆ ಒಬ್ಬ ಸಾವುಕಾರ ಇರ್ತಾನೆ ರೀ. ಸಾವುಕಾರ ಇರೋಣ ಅವನಿಗೆ ಏನದಲ್ಲ ಒಂದು ಕುದುರೆ ತೊಗೋಬೇಕಂತ ಆಸೆ ರೀ. ಅವನಿಗೆ ಕುದುರೆ ಮೇಲೆ ಕುಂತು ಓಡಾಡ್ಬೇಕಂತೇಳಿ ಆಸೆ ರೀ. ಅದು ಆಸೆ ಇರೋಣ, ಅದು ಆಸೆ ಅವ್ನು ತೀರಲ್ಲ ಅಂತೇಳಿ ರೀ ಅವನಿಗೆ. ಹಾಗಾಗಿ ಅವನಿಗೆ ಭಾಳ ಸಿಟ್ಟು ಬರ್ತದೆ. ಈಗ ದುಡ್ಡು ಕೊಟ್ಟು ಅವ ಏನು ಮಾಡ್ತಾನೆ, ಸಾಲ ತೊಗೋತಾನೆ ರೀ. ಸಾಲ ತೊಗೊಂಡು ಒಂದು ಕುದುರೆ ತೊಗೋತಾನೆ ರೀ. ಕುದುರೆ ತೊಗೊಂಡು ಆ ಕುದುರೆ ಮೇಲೆ ಕುಂತು ಓಡಾಡ್ಬೇಕಂತಾನೆ ರೀ. ಅದು ಕುದುರೆ ಅವನಿಗೆ ಕೂಡೆ ಕೊಡಲ್ರಿ. ಕೂಡೆ ಕೊಡಲ್ರಿ. ಅದಕ್ಕಿಂತ ಸಿಟ್ಟು ಬಂದು ಹೊಡಿತಾನೆ ರೀ ಅದಕ್ಕೆ. ಅದು ಹಾಡಿನಾಗ ಆತರ ಅದ. ಲಾಸ್ಟಿಗೆ ಏನದ ಸಿಟ್ಟು ಬಂದು ಊರ ಹೊರಗೆ ಒಯ್ದು ಅದಕ್ಕೆ ಬಿಟ್ಟು ಬರ್ತಾನಂತೇಳಿ ರೀ. ಅದಕ್ಕೆ ಒಂದು ಬಸವಣ್ಣಂದು ಪಾದ ಮೇಲೆ ಹಾಕಿ ಬರ್ತಾನೆ ರೀ. ಅದು ಬಿಟ್ಟು ಬರ್ತಾರಂತೇಳಿ ಆ ಥರದ್ದು ಒಂದು ಹಾಡು ಅದು. ಹಿಂಗದ. ಅದಕ್ಕೆ ಎಷ್ಟು ಭೀ ಕಣಕಿ ಅಂದ್ರೆ ಇದಕ್ಕೂ ಹುಲ್ಲ ಮೇವು ಅದೆಲ್ಲ ಎಷ್ಟು ಭೀ ಇಟ್ಟು ಹಾಕೋರು ಭೀ ಅದು ತಿಂತದ್ರಿ. ತಿಂದ್ವಿ. ಎಂತ ಕುದುರೆ ಕೊಂಡು ನಾ ಬಂದೆ ಸಾಂಬೋ, ಕುಂತೆ ನಂದರ ನಡಿವಲ್ದಪ್ಪ ಇದರ ಗುಣ ಕಂಡೆ.
ಎಂತ ಕುದರಿ ಕೊಂಡು ನಾ ಬಂದೆ ಸಾಂಬೋ ಕುಂತೆ ನಂದರ ನಡಿವಲ್ದಪ್ಪ ಇದರ ಗುಣ ಕಂಡೆ ಹತ್ತೆ ನಂದರೆತ್ತೆತ್ತರ ಮಾಡುತ್ತೈತಿ ಸಂಬೋ ಕುದರಿ ಅಲ್ಲೋ ಯಪ್ಪ ಇದು ವೈರಿ ಹತ್ತೆ ನಂದರೆತ್ತೆತ್ತರ ಮಾಡುತ್ತೈತಿ ಸಂಬೋ ಕುದರಿ ಅಲ್ಲೋ ಯಪ್ಪ ಇದು ವೈರಿ ಎಂತ ಕುದರಿ ಕೊಂಡು ನಾ ಬಂದೆ ಸಾಂಬೋ ಕುಂತೆ ನಂದರ ನಡಿವಲ್ದಪ್ಪ ಇದರ ಗುಣ ಕಂಡೆ ಒಮ್ಮನ್ ಗೋಧಿ ಕಡಲಿ ಇಟ್ಟರ ಬುಕತೈತಿ ಸಂಬೋ ಹೊಟ್ಟ ಕಣಕಿ ತಿಂದು ನೆಲ ನೆಕತೈತಿ ಒಮ್ಮನ್ ಗೋಧಿ ಕಡಲಿ ಇಟ್ಟರ ಬುಕತೈತಿ ಸಂಬೋ ಹೊಟ್ಟ ಕಣಕಿ ತಿಂದು ನೆಲ ನೆಕತೈತಿ ತಾಕ ಕುದರಿ ಲದ್ದಿ ಈಕತೈತಿ ಸಂಬೋ ಕುದರಿ ಕಂಡರೆ ಎನ್ನ ಮೈ ಉಕತೈತಿ ತಾಕ ಕುದರಿ ಲದ್ದಿ ಈಕತೈತಿ ಸಂಬೋ ಕುದರಿ ಕಂಡರೆ ಎನ್ನ ಮೈ ಉಕತೈತಿ ಎಂತ ಕುದರಿ ಕೊಂಡು ನಾ ಬಂದೆ ಸಾಂಬೋ ಕುಂತೆ ನಂದರ ನಡಿವಲ್ದಪ್ಪ ಇದರ ಗುಣ ಕಂಡೆ ಸಾಲ ಸಮದ ಮಾಡಿ ಕುದರಿ ತಕ್ಕೊಂಡೆ ಸಂಬೋ ಸಾಲದವರ ಕೈಯಲ್ಲಿ ಸಿಕ್ಕಿ ಒದಸಿಕೊಂಡೆ ಸಾಲ ಸಮದ ಮಾಡಿ ಕುದರಿ ತಕ್ಕೊಂಡೆ ಸಂಬೋ ಸಾಲದವರ ಕೈಯಲ್ಲಿ ಸಿಕ್ಕಿ ಒದಸಿಕೊಂಡೆ ಹೇಸಿ ಮಂದಿ ಮಾತು ಕೇಳಿ ಕುದರಿ ತಕ್ಕೊಂಡೆ ಸಂಬೋ ಕುದರಿ ತಕ್ಕೊಂಡು ಸುಖ ಏನು ಕಂಡೆ ಎಂತ ಕುದರಿ ಕೊಂಡು ನಾ ಬಂದೆ ಸಾಂಬೋ ಕುಂತೆ ನಂದರ ನಡಿವಲ್ದಪ್ಪ ಇದರ ಗುಣ ಕಂಡೆ ಊರ ಬಿಟ್ಟು ಕುದರಿ ಹೊರಗ ಹಾಕಿ ಬಂದೆ ಸಂಬೋ 7-8 ಅವರಿ ಜಬರಿ ಮುರದು ಬಂದೆ ಊರ ಬಿಟ್ಟು ಕುದರಿ ಹೊರಗ ಹಾಕಿ ಬಂದೆ ಸಂಬೋ 7-8 ಅವರಿ ಜಬರಿ ಮುರದು ಬಂದೆ ಹೊಡೆದು ಮೈಯನ ಬಿಡಿಸಿ ಬಂದೆ ಸಂಬೋ ಬಸವಣ್ಣನ ಪಾದಕ ಹಾಕಿ ಬಂದೆ ಹೊಡೆದು ಮೈಯನ ಬಿಡಿಸಿ ಬಂದೆ ಸಂಬೋ ಬಸವಣ್ಣನ ಪಾದಕ ಹಾಕಿ ಬಂದೆ ಎಂತ ಕುದರಿ ಕೊಂಡು ನಾ ಬಂದೆ ಸಾಂಬೋ ಕುಂತೆ ನಂದರ ನಡಿವಲ್ದಪ್ಪ ಇದರ ಗುಣ ಕಂಡೆ ಎಂತ ಕುದರಿ ಕೊಂಡು ನಾ ಬಂದೆ ಸಾಂಬೋ ಕುಂತೆ ನಂದರ ನಡಿವಲ್ದಪ್ಪ ಇದರ ಗುಣ ಕಂಡೆ ಸೊ ಹಾಗೆ ಯಾರೋ ಹೇಳ್ಯಾರ ಅಂತ ತೊಗೊಂಡ್ರೆ ಹಿಂಗೆ ಆಗೋದು ಸಾಲ ಮಾಡಿ ತೊಗೊಂಡ್ರೆ ಸಾಲ ಕೊಟ್ಟವ್ರು ಒದಿತಾರೆ ಬಿಟ್ರೆ ಅದು ಮಾತ್ರ ಮುಂದೆ ಹೋಗಲ್ರಿ ಯಾರೊಬ್ಬಳು ಹೆಣ್ಮಗಳು ಇದನ್ನ ದೂರ ಕುತ್ಕೊಂಡು ನೋಡಿರ್ತಾಳೆ ಯಾರೊಬ್ಬ ಸಾವುಕಾರ ಸ್ಟೈಲ್ಗೋಸ್ಕರ ತಗೊಂಡ್ಬಿಟ್ಟಿರ್ತಾನೆ ಅದು ವರ್ಕೌಟ್ ಆಗಿರಲ್ಲ ಸೊ ಆಮೇಲೆ ಇವಳು ಕೂತ್ಕೊಂಡು ಅದನ್ನ ಬರೆದ ಹಾಡಿರ್ತಾಳೆ ಅದು ನೋಡಿ ಜನಪದ ಗೀತೆ ಆಮೇಲೆ ಏನದ ಅವ ಎಷ್ಟು ಅವನ್ನ ಆಸೆ ಬಿಟ್ಟು ಅದು ತಕ್ಕ ಕುದುರೆ ಲತ್ತಿ ಇಕ್ತದ ಅಂತೇಳಿರಿ ಕಣಕ್ಕೆ ಎಲ್ಲ ತಿಂತದ ಕಡ್ಲಿ ಗೋಧಿ ಎಲ್ಲ ತಿಂದು ಅದು ತಕ್ಕ ಕುದುರೆ ಲತ್ತಿ ಕಳಿ ಇವ್ನ ಮೈ ಎಲ್ಲ ಉಕ್ತದ ಅಂತೇಳಿರಿ ಉಕ್ಕಿ ಆಮೇಲೆ ಏನಾದ್ರು ಎಷ್ಟು ಇದು ಮಾಡಿದ್ರು ಅದು ಕೇಳೋದಿಲ್ಲ ಇದ್ರದ್ದು ಮಾತಾ ಆ ಥರ ನಮ್ಮ ಹಳ್ಳಿಗರಲ್ಲಿ ದೊಡ್ಡ ಸೆನ್ಸ್ ಆಫ್ ಹ್ಯೂಮರ್ ಇತ್ತು ಅವ್ರು ತುಂಬ ಖುಷಿಲಿ ಇರ್ತಿದ್ರು ಸೊ ಹೀಗಾಗಿ ಅವ್ರು ಬರೀ ತವ್ರ ಮನೆ ಹಾಡಲ್ಲ ಇಂಥ ಒಂದು ಕುದುರೆ ಹಾಡುಗಳನ್ನೂ ಬರೆದಿದ್ದಾರೆ ಎಲ್ಲ ಥರದ ಹಾಡುಗಳನ್ನ ಬರೆದಿದ್ದಾರೆ ಸೊ ಹಾಗೆ ಉತ್ತರ ಕರ್ನಾಟಕದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಜನಪದ ಸಿರಿ ಅಂತ ಹೇಳುವಂಥ ಒಂದು ಚಂದ್ರಕಲಾ ಹಾರ್ಕೋಡೆ ಅವರು ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದು ಮತ್ತು ಸಾಕಷ್ಟು ವಿಚಾರಗಳನ್ನ ಹೇಳಿದರು ಮತ್ತು ಸಾಕಷ್ಟು ಹಾಡುಗಳನ್ನ ಹಾಡಿದರು. ಇಡೀ ಒಂದು ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ಬೀದರ್ ಭಾಗ ಇದೆಯಲ್ಲ ಅದು ನನ್ನ ಕಣ್ಣೆದುರುಗಡೆ ಬಂದಂಗೆ ಆಯಿತು. ಓಕೆ, ನಾನೇನೋ ಅಲ್ಲಿ ಊರಲ್ಲೆಲ್ಲ ತಿರುಗಾಡಿ ಬಂದಂಗೆ ಆಯ್ತು ನನಗೆ. ಸೊ ಕಲ್ಯಾಣ ಕರ್ನಾಟಕದ ಒಂದು ಜನಪದ ವೈಭವವನ್ನು, ನಮ್ಮ ಹಳ್ಳಿಗರ ಬದುಕನ್ನು, ಬವಣೆಯನ್ನು, ಖುಷಿಯನ್ನು ಎಲ್ಲವನ್ನೂ ಈ ಹಾಡುಗಳಲ್ಲಿ ಕಟ್ಟಿಕೊಟ್ಟಿರುವಂಥ ಈ ಒಂದು ಕಾರ್ಯಕ್ರಮ ನಮ್ಮ ಚಂದ್ರಕಲಾ ಹಾರ್ಕೋಡೆ ಅವರು ನಮಗೆ ಸಾಕಷ್ಟು ಹಾಡುಗಳನ್ನ ಹೇಳಿದರು, ವಿಚಾರಗಳನ್ನ ತಿಳಿಸಿದರು. ಮತ್ತು ವಿಶೇಷ ಅಂದರೆ ಅವರು ತಮ್ಮ ಮಕ್ಕಳಿಗೆ, ತಮ್ಮ ಮೊಮ್ಮಕ್ಕಳಿಗೆ ಕೂಡ ಅದನ್ನು ಆ ಒಂದು ಜನಪದ ಸಿರಿಯನ್ನು ದಾಟಿಸ್ತಾ ಇದ್ದಾರೆ. ಅವರು ಕೂಡ ತುಂಬ ಇಂಟ್ರೆಸ್ಟಿಂದ ಅದನ್ನು ಕಲಿತಾ ಇದ್ದಾರೆ ಮತ್ತು ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ. ಹೀಗಾಗಿ ನನಗೆ ತುಂಬ ಖುಷಿ ಇವತ್ತು ನಮ್ಮ ಜೊತೆಗೆ ಇವರು ಮಾತಾಡಿದ್ದಕ್ಕೆ. ಸೊ ನಮ್ಮ ಗೌರಿ ಶಕ್ತಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ನಾನು ನಿಮಗೆ ತುಂಬ ಧನ್ಯವಾದ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ಖುಷಿ ಆಯ್ತು ರೀ. ಥ್ಯಾಂಕ್ ಯು. ಸೊ ನೀವು ಮರಿ ಮೊಮ್ಮಕ್ಕಳು ನೋಡಿದಿರ, ಮರಿ ಮೊಮ್ಮಕ್ಕಳ ಮಕ್ಕಳು ಕೂಡ
ಅವರು ಕೂಡ ನಿಮ್ಮ ಹಾಡು ಕಲಿಬೇಕು. ಕಲಿಬೇಕ್ರಿ. ಹಾಂ ರೀ, ಕಲಿತಾರ್ರಿ. ನಾವು ಹೇಳಿದ ಮೊಮ್ಮಗಳಿಗೆ ಭೀ ಹೇಳೋದಂದ್ರೆ ಆಕಿನೂ ಯಾವ್ದಾರ ಹೇಳಿದ್ರೆ ಅದಕ್ಕೆ ಓಕೆ ಇದು ಅಂತಾಳಂತೀರಿ, ಹಾಡ್ತಾಳತ್ತೀರಿ ಅಂದ್ರೆ ನಾವು ಏನು ಅಂದಿದ್ದು ಮಕ್ಕಳಿಗೆ. ಹಾಂ ರೀ. ಸೊ ಸ್ನೇಹಿತರೆ, ಇದು ಜನಪದ ಸಾಹಿತ್ಯದ ಬಗ್ಗೆ, ಹಾಡುಗಳ ಬಗ್ಗೆ, ಅಲ್ಲಿನ ಆಚಾರ ವಿಚಾರ, ಹಬ್ಬ ಹರಿದಿನ, ನೋವು ನಲಿವು ಎಲ್ಲದರ ಬಗ್ಗೆ ಇರುವಂಥ ಹಾಡುಗಳ ಬಗ್ಗೆ ನಮ್ಮ ಚಂದ್ರಕಲಾ ಹಾರ್ಕೋಡೆ ಅವರು ಸಾಕಷ್ಟು ಹಾಡುಗಳನ್ನ ಮಾತುಗಳನ್ನ ಹೇಳಿದರು. ಅದರ ಜೊತೆಗೆ ಅವರು ಕೌದಿ ಬಗ್ಗೆ ಕೂಡ ನಾವು ಮಾತಾಡಿದ್ವಿ, ಯಾಕೆಂದರೆ ಅವರು ಕೌದಿ ಕೂಡ ಹೊಲಿತಾರೆ. ಸೊ ಇದೆಲ್ಲವೂ ಕೂಡ ನಮ್ಮ ಮುಂದಿನ ಪೀಳಿಗೆ ಗೊತ್ತಾಗಬೇಕು ಅಂದರೆ ದಯವಿಟ್ಟು ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಮತ್ತು ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಉತ್ತರ ಕರ್ನಾಟಕದ, ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕದ ಸ್ನೇಹಿತರು ಯಾರು ನೋಡ್ತಾ ಇದ್ದೀರಾ, ಅವರು ನಿಮ್ಮ ಅನುಭವಗಳೇನಾದರೂ ಇದ್ದರೆ, ನಿಮ್ಮ ತಾಯಿ ಅಥವಾ ನಿಮ್ಮ ಅಜ್ಜಿ ಯಾರಾದರೂ ಹಾಡಿದ್ದು ಆ ಥರದ್ದು ಏನಾದ್ರು ನೆನಪಿದ್ರೆ ಅದನ್ನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.